ಚಂದ್ರಿಕಾಗೆ ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟ. ಪ್ರತಿದಿನ ಬಿಗ್ ಬಾಸ್ ಶೋ ನೋಡೋದು, ಆ ದಿನದ ಶೋ ಬಗ್ಗೆ ಫ್ರೆಂಡ್ಸ್ ಜೊತೆ ಮಾತಾಡೋದು, ಇದೇ ರೀತಿ ಅವಳು ಮಾಡ್ತಾ ಇದ್ಲು. ಅವಳು ಪೂರ್ತಿಯಾಗಿ ಆ ಶೋಗೆ ಅಡಿಕ್ಟ್ ಆಗಿದ್ಲು. ಆದ್ರಿಂದ ತಂದೆ ತಾಯಿ ಜೊತೆ ಕೂಡ ಅವಳು ಆ ಥರನೇ ಮಾತಾಡ್ತಿದ್ಲು. ಅವಳು ಬೆಳಗ್ಗೆನೆ ಎದ್ದು ಬಿಗ್ ಬಾಸ್ ಮಾತಾಡಿದ ತರ ಅವಳ ತಾಯಿ ಹತ್ರ, ಅಮ್ಮ, ನೀನ್ ನನಗೋಸ್ಕರ ಟೀ ತಗೊಂಡ್ ಬರ್ಬೇಕು. ಇವಳು ಮನೇಲಿ ದೊಡ್ಡ ಬಿಗ್ ಬಾಸ್ ತರ ಫೀಲ್ ಆಗ್ತಾ ಇದ್ದಾಳೆ. ಈ ಹುಚ್ಚಿ ಯಾವಾಗ ಬಿಡುತ್ತೋ ಏನೋ. ಹಾಗಂತ ಚಂದ್ರಿಕಾಗೆ ಕಾಫಿ ತಗೊಂಡ್ ಬಂದ್ ಕೊಟ್ಲು. ಚಂದ್ರಿಕಾ ಅದನ್ನು ಕುಡಿದು ಬಿಗ್ ಬಾಸ್ ತರ, ಅಮ್ಮ, ಕಾಫಿ ತುಂಬಾ ಚೆನ್ನಾಗಿದೆ. ಅದನ್ನು ಕೇಳಿ ಚಂದ್ರಿಕಾಳ ತಾಯಿ, ಅಯ್ಯೋ, ನೀನ್ ಹಾಗೆ ಗ್ಯಾಪ್ ಇಟ್ಟು ಮಾತಾಡುವಾಗ ತುಂಬಾ ಕಷ್ಟ ಆಗ್ತಿದೆ ಕಣೆ. ಅದೊಂದು ಶೋ ಅನ್ನೋದ್ರಿಂದ ಚೆನ್ನಾಗಿರುತ್ತೆ, ಲೈವಲ್ಲಿ ತುಂಬಾ ಕೋಪ ಬರುತ್ತೆ ಕಣೆ. ಸರಿ, ಇವಾಗ ನೀವು ಹೋಗ್ಬೋದು. ಹಾಗಂತ ಪುನಃ ಬಿಗ್ ಬಾಸ್ ತರ ಚಂದ್ರಿಕಾ ಹೇಳಿದ್ಲು. ಎಲ್ಲ ನನ್ ಕರ್ಮ. ಹಾಗಂತ ತಾಯಿ ತಲೆಯಲ್ಲಿ ಹೊಡ್ಕೊಂಡು ಅಲ್ಲಿಂದ ಹೋದ್ರು. ದಿನಗಳು ಹಾಗೆ ಹೋಗ್ತಾ ಇತ್ತು. ಅವಳ ಪ್ರವರ್ತನೆ ಹಾಗೇನೇ ಇತ್ತು. ಬಿಗ್ ಬಾಸ್ ನೋಡೋದು, ಅದರಲ್ಲಿ ಮಾತಾಡೋದು ಮಾಡ್ತಾ ಇದ್ಲು. ಒಂದಿನ ಅವಳ ನೋಡೋದಕ್ಕೆ ಹುಡುಗನ ಕಡೆಯವರು ಬಂದಿದ್ರು. ಆ ಹುಡುಗನ ಹೆಸರು ಶಂಕರ್. ಆ ಹುಡುಗ ಸಾಫ್ಟ್ವೇರ್ ಎಂಪ್ಲಾಯಿ. ತುಂಬಾ ಒಳ್ಳೆಯವನು, ತುಂಬಾ ಸುಂದರವಾಗಿದ್ದ. ಅವನನ್ನು ನೋಡಿ ಚಂದ್ರಿಕಾ, ಈ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಹಾಗಂತ ಬಿಗ್ ಬಾಸ್ ತರ ನಿಲ್ಸಿ ಮಾತಾಡ್ತಾ ಇದ್ಲು. ಅದನ್ನು ನೋಡಿ ಶಂಕರ್, ಏನು ಚಂದ್ರಿಕಾ ಒಂಥರ ಮಾತಾಡ್ತಿದ್ದಾಳೆ, ಏನಾದ್ರೂ ಪ್ರಾಬ್ಲಮಾ? ಹಾಗೆಲ್ಲ ಏನೂ ಇಲ್ಲಪ್ಪ. ಅವಳು ಆ ಬಿಗ್ ಬಾಸ್ ನೋಡಿ ಹುಚ್ಚಿ ತರ ಆಗಿದ್ದಾಳೆ. ಅವಳು ಆ ಬಿಗ್ ಬಾಸ್ ಶೋಗೆ ಅಡಿಕ್ಟ್ ಆಗಿದ್ದಾಳೆ. ಬಿಗ್ ಬಾಸ್ ತರಾನೇ ಮಾತಾಡೋದು, ಬೆಳಗ್ಗೆ ಹಾಡ್ ಕೇಳಿದ್ರೇನೆ ಎದ್ದೇಳೋದು. ಅವಳು ಕೂಡ ಬಿಗ್ ಬಾಸ್ಗೆ ಹೋಗ್ಬೇಕಂತೆ. ಅದಕ್ಕೆ ಅದನ್ನು ನೋಡಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚು ಮಾಡ್ಕೊಳ್ತಿದ್ದಾಳೆ. ಆ ಮಾತು ಕೇಳಿದ ತಕ್ಷಣ ಅವನು ಜೋರಾಗಿ ನಗಾಡ್ತಾ, ಚಂದ್ರಿಕಾ, ಇದು ನಿಜವಾಗ್ಲೂ ಹುಚ್ಚರು ಮಾಡೋ ಕೆಲ್ಸನೇ. ಯಾವ್ದಾದ್ರೂ ರೀತಿಯಲ್ಲಿ ನೀನು ಸ್ವಲ್ಪನಾದ್ರೂ ಫೇಮಸ್ ಆಗಿರ್ಬೇಕಲ್ವಾ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ. ಬಿಗ್ ಬಾಸ್ಗೆ ಹೋದವರು ಯಾವುದೋ ಒಂದು ರೀತಿಯಲ್ಲಿ ಫೇಮಸ್ ಆಗಿರೋರು ಮಾತ್ರ. ಸಾಮಾನ್ಯ ವ್ಯಕ್ತಿಗಳು ಅಲ್ಲಿ ಹೋಗೋದು ತುಂಬಾ ಕಷ್ಟ. ಆ ಮಾತು ಕೇಳಿದ ತಕ್ಷಣ ಚಂದ್ರಿಕಾ ಅಳೋಕೆ ಶುರು ಮಾಡಿದ್ಲು. ಅಯ್ಯೋ, ನಾನಿಷ್ಟು ದಿನ ಪ್ರಯತ್ನ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಾ? ನೀನು ಬೇಜಾರ್ ಮಾಡ್ಕೊಳ್ಬೇಡ ಚಂದ್ರಿಕಾ. ಯಾವುದೋ ಒಂದು ರೀತಿಯಲ್ಲಿ ನೀನ್ ಕೂಡ ಫೇಮಸ್ ಆಗ್ತೀಯಾ, ಅದಕ್ಕೋಸ್ಕರ ಏನಾದ್ರೂ ಪ್ರಯತ್ನ ಮಾಡು. ಹಾಗಂತ ಧೈರ್ಯ ಕೊಟ್ಟ. ಅದನ್ನು ನೋಡಿ ಅವಳ ತಂದೆ ತಾಯಿ, ಶಂಕರ್ ತುಂಬಾ ಒಳ್ಳೆಯವನು ಅಂತ ಕಾಣಿಸ್ತಾ ಇದೆ. ಯಾವ ಪರಿಚಯನೂ ಇಲ್ಲದೆ ಇರುವ ನಮ್ಮ ಮಗಳಿಗೆ ಅವನು ಎಷ್ಟು ಧೈರ್ಯ ಕೊಡ್ತಾ ಇದ್ದಾನೆ. ಈ ಹುಡುಗ ನಮ್ಮ ಮನೆ ಅಳಿಯನಾಗಿ ಬಂದ್ರೆ ನಮ್ದೇ ಅದೃಷ್ಟ. ಹಾಗಂತ ಮನಸ್ಸಲ್ಲಿ ಅಂದ್ಕೊಂಡು, ಶಂಕರ್, ಈ ಸಂಬಂಧ ನಿಮ್ಗೆ ಇಷ್ಟನಾ? ಚಂದ್ರಿಕಾಗೆ ಇಷ್ಟ ಅಂದ್ರೆ ನನಗೂ ಇಷ್ಟನೇ. ಅವಳಿಗಂತ ಒಂದು ಕನಸಿದೆ ಅಲ್ವಾ, ಅದು ನೆರವೇರ್ಬೇಕು. ಆಮೇಲೆ ಮದುವೆ ಮಾಡ್ಕೊಳ್ತೀನಿ. ಪ್ರಸ್ತುತ ಅವಳ ಅಭಿಪ್ರಾಯ ಏನು ಅನ್ನೋದನ್ನು ತಿಳ್ಕೊಳ್ಳಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನು ಬಿಗ್ ಬಾಸ್ಗೆ ಹೋಗ್ಬೇಕು, ಅಲ್ಲಿ ಗೆಲ್ಬೇಕು, ಆಮೇಲೇನೆ ಮದುವೆ ಮಾಡ್ಕೊಳ್ಳೋದು. ಆದ್ರೆ ಶಂಕರ್, ಮದುವೆ ಅಂತ ಮಾಡ್ಕೊಂಡ್ರೆ ನಿಮ್ಮನ್ನೇ ಮಾಡ್ಕೊಳ್ತೀನಿ. ನಾನು ಬಿಗ್ ಬಾಸ್ಗೆ ಹೋಗೋದಕ್ಕೆ ನೀನು ಸುಮಾರು ಹೆಲ್ಪ್ ಮಾಡ್ತೀಯಾ ಅಂತ ಅನ್ಕೊಂಡಿದೀನಿ. ನಾನು ಏನ್ ಮಾಡ್ಬೇಕು ಹೇಳು? ಸರಿ, ನಾನು ನಿನಗೆ ಹೇಳ್ತೀನಿ. ಸ್ವಲ್ಪ ದಿನಗಳು ಹೋಯ್ತು. ಚಂದ್ರಿಕಾ ಶಂಕರ್ ಇಬ್ರು ಸೇರ್ಕೊಂಡು ಶಾರ್ಟ್ ಫಿಲ್ಮ್ ತೆಗಿಯೋಕೆ ಶುರು ಮಾಡಿದ್ರು. ಅವರು ತುಂಬಾನೇ ಫೇಮಸ್ ಆದ್ರು. ಮುಖ್ಯವಾಗಿ ಚಂದ್ರಿಕಾಗೆ ತುಂಬಾ ಒಳ್ಳೆ ಹೆಸರು ಸಿಕ್ತು. ಚಂದ್ರಿಕಾಳ ಅಂದಕ್ಕೆ, ಅಭಿನಯಕ್ಕೆ ಎಷ್ಟೋ ಮಂದಿ ಫ್ಯಾನ್ಸ್ ಆಗಿದ್ರು. ತುಂಬಾ ಫೇಮಸ್ ಆದ್ಲು. ಆದ್ರೆ ಬಿಗ್ ಬಾಸ್ ಇಂದ ಯಾವ ತರ ಕಾಲ್ಸ್ ಕೂಡ ಅವಳಿಗೆ ಬರ್ಲಿಲ್ಲ. ಶಂಕರ್, ಇನ್ನೊಂದ್ ಸೀಸನ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಆದ್ರೆ ಈ ಬಿಗ್ ಬಾಸ್ ಇಂದ ನನಗೆ ಯಾವ ಕಾಲೋ ಬರ್ಲೇ ಇಲ್ಲ. ಇವಾಗ ಏನ್ ಮಾಡೋದು? ನಾನು ಕೂಡ ತುಂಬಾ ಬೇಜಾರಾಗ್ತಾ ಇದೆ. ನೀನು ಬೇಜಾರ್ ಮಾಡ್ಬೇಡ ಚಂದ್ರಿಕಾ. ಇಲ್ಲಿ ತನಕ ನಮ್ಮ ಜೀವನದಲ್ಲಿ ನಡೆದ ನಿಜ ಘಟನೆಗಳನ್ನು ಆಮೇಲೆ ಸ್ವಲ್ಪ ಕಲ್ಪನೆ ಮಾಡಿಕೊಂಡು ಒಂದು ಶಾರ್ಟ್ ಫಿಲ್ಮ್ ತೆಗಿಬೇಕು. ಶಾರ್ಟ್ ಫಿಲ್ಮ್ ಹೆಸರು ಬಿಗ್ ಬಾಸ್ ಜೊತೆ ಮದ್ವೆ. ಇದರಲ್ಲಿ ನೀನು ಬಿಗ್ ಬಾಸ್ಗೆ ಹೋಗೋದಕ್ಕೋಸ್ಕರ ಎಷ್ಟೋ ತಾಪತ್ರೆಗಳನ್ನು ಪಡ್ತಾ ಇದೀಯಾ. ಅದಕ್ಕೋಸ್ಕರ ನೀನು ಪಡೋ ಕಷ್ಟ ಎಲ್ಲ ಪೂರ್ತಿಯಾಗಿ ಒಂದು ಶಾರ್ಟ್ ಫಿಲ್ಮ್ ಆಗಿ ತೆಗಿಬೇಕು. ಅದರಲ್ಲಿ ನೀನು, ನಾನು, ನಿಮ್ಮ ತಂದೆ ತಾಯಿ 4 ಜನ ಒರಿಜಿನಲ್ ಕ್ಯಾರೆಕ್ಟರ್ಸ್ ಆಗಿ ನಟಿಸ್ಬೇಕು. ಚಂದ್ರಿಕಾ ಸರಿ ಅಂತ ಹೇಳಿದ್ಲು. ಶಾರ್ಟ್ ಫಿಲ್ಮ್ ಕೂಡ ಶುರುವಾಯ್ತು. ಅದರಲ್ಲಿ ಚಂದ್ರಿಕಾ ಆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳು ಅವಳ ತಾಯಿ ಹತ್ರ ಬಿಗ್ ಬಾಸ್ ತರ ಮಾತಾಡೋದು,
ಬಿಗ್ ಬಾಸ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ಲು. ಆಮೇಲೆ ಲಾಸ್ಟ್ ಸೀನಲ್ಲಿ ಅವರು ಹೊಸದಾಗಿ ಯೋಚನೆ ಮಾಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಬಿಗ್ ಬಾಸ್ ಜೊತೆ ಮದುವೆ ಆಗೋ ತರ ರೆಡಿ ಮಾಡಿದ್ರು. ಚಂದ್ರಿಕಾ ಅವಳ ತಂದೆ ತಾಯಿಯ ಹತ್ತಿರ, ಅಮ್ಮ, ನೀವು ಕರ್ಕೊಂಡು ಬರುವ ಸಂಬಂಧಗಳು ನನಗೆ ಇಷ್ಟ ಆಗ್ತಿಲ್ಲ. ನಾನು ಬಿಗ್ ಬಾಸ್ ವಾಯ್ಸ್ ಕೇಳಿ ಅವರನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ನನ್ನ ಬಿಗ್ ಬಾಸ್ಗೆ ಕೊಟ್ಟು ಮದುವೆ ಮಾಡಿ. ಅದನ್ನು ಕೇಳಿದ ತಕ್ಷಣ ತಂದೆ ತಾಯಿ, ಬಿಗ್ ಬಾಸ್ ಜೊತೆ ಮದ್ವೆನಾ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಇಲ್ಲಿ ತನಕ ನಾವ್ ಏನು ಮಾತಾಡ್ಲಿಲ್ಲ, ಆದ್ರೆ ಇದೆಲ್ಲ ನಡೆಯಲ್ಲ. ನಿನಗೆ ಒಳ್ಳೆ ಸಂಬಂಧ ತಗೊಂಡ್ ಬಂದಿದ್ದೀನಿ. ಹುಡುಗನ ಹೆಸರು ಶಂಕರ್, ನೀನು ಮದುವೆ ಮಾಡ್ಕೋ. ಆದ್ರೆ ಅವಳು ಒಪ್ಕೊಳ್ಳಿಲ್ಲ. ಅವರು ಬಲವಂತವಾಗಿ ಮದುವೆ ಮಾಡಿಸ್ಬೇಕು ಅಂತ ನೋಡಿದ್ರು. ಮದುವೆ ದಿನ ಟೈಮ್ ಕರೆಕ್ಟಾಗಿ 10 ಆಗಿತ್ತು. ಆವಾಗ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗೋ ಟೈಮ್. ಟಿವಿಯಲ್ಲಿ ಬಿಗ್ ಬಾಸ್ ಮ್ಯೂಸಿಕ್ ಕೇಳಿದ ತಕ್ಷಣ ಅವಳು ವೇಗವಾಗಿ ಓಡ್ಹೋಗಿ, ನಾನು ಬಿಗ್ ಬಾಸ್ನ ಮದುವೆ ಮಾಡ್ಕೊಳ್ತೀನಿ ಹಾಗಂತ ಟಿವಿಗೆ ಮಾಲೆ ಹಾಕಿದ್ಲು. ನನ್ಗೂ ಬಿಗ್ ಬಾಸ್ಗೂ ಮದುವೆ ಆಯ್ತು, ನಾನು ಯಾರನ್ನ ಮದುವೆ ಮಾಡ್ಕೊಳ್ಳಲ್ಲ. ಅಲ್ಲಿಗೆ ಆ ಶಾರ್ಟ್ ಫಿಲ್ಮ್ ಮುಗ್ದೋಯ್ತು. ಎಲ್ರೂ ತುಂಬಾ ಚೆನ್ನಾಗಿ ನೀಟಾಗಿ ಆಕ್ಟ್ ಮಾಡಿದ್ರು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿದ್ರು. ಅದು ನಿಜವಾಗ್ಲೂ ತುಂಬಾ ಫೇಮಸ್ ಆಯ್ತು. ಒಳ್ಳೆ ಹೆಸರು ಕೂಡ ಸಿಕ್ತು. ಸ್ವಲ್ಪ ದಿನಗಳು ಆದ್ಮೇಲೆ ಒಂದಿನ ಚಂದ್ರಿಕಾಗೆ ಒಂದು ಕಾಲ್ ಬಂತು. ಮೇಡಮ್, ನೀವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀರಾ ಹಾಗಂತ. ಆ ಮಾತು ಕೇಳಿದ ತಕ್ಷಣ ಅವಳು ಸಂತೋಷಪಟ್ಲು. ಶಂಕರ್ ಹತ್ರ ಅವಳ ತಂದೆ ತಾಯಿ ಹತ್ರ ವಿಷಯ ಹೇಳಿದ್ಲು. ಅವರೆಲ್ಲರೂ ತುಂಬಾ ಸಂತೋಷಪಟ್ರು. ಅವಳ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅವರೆಲ್ಲರೂ ಅವಳನ್ನು ಹೊಗಳಿದ್ರು. ಇದೆಲ್ಲದಕ್ಕೂ ಕಾರಣ ಶಂಕರ್ ಅಂತ ಚಂದ್ರಿಕಾ ಶಂಕರ್ಗೆ ತುಂಬಾ ಧನ್ಯವಾದ ಹೇಳಿದ್ಲು. ಹಾಗೆ ಚಂದ್ರಿಕಾಳ ಕನಸು ನೆರವೇರಿತು. ಬಿಗ್ ಬಾಸ್ ವಿನ್ನರ್ ಆಗಿ ನಿಂತ್ಕೊಂಡು ಶಂಕರ್ನ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಿದ್ಲು. ಅದು ಒಂದು ಶ್ರೀಮಂತರ ಕಾಲೋನಿ. ಆ ಕಾಲೋನಿಯಲ್ಲಿ ಶಾರದಾ ಶಂಕರ್ ಅನ್ನುವ ದಂಪತಿಗಳಿದ್ದರು. ಅವರಿಗೆ ಚಂದ್ರಿಕಾ ಅನ್ನುವ ಒಬ್ಬ ಮಗಳಿದ್ದಳು. ಹುಡುಗಿ ಬಹಳ ಒಳ್ಳೆಯವಳು. ಎಲ್ಲರೊಂದಿಗೆ ಕಲೆತು ಬೆರೆಯುತ್ತಿದ್ದಳು. ಅವರದ್ದು ಬಹಳ ದುಡ್ಡಿರುವ ಕುಟುಂಬ. ಶಾರದಾ ಶಂಕರ್ ಅವರು ಬಹಳ ದುಡ್ಡಿರುವವರ ಜೊತೆಗೆ ಸಹವಾಸ ಮಾಡುತ್ತಿದ್ದರು. ಬಡವರು, ದುಡ್ಡಿಲ್ಲದವರನ್ನು ಕಂಡರೆ ಬಹಳ ಕೀಳಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಚಂದ್ರಿಕಾ ಹಾಗಲ್ಲ. ಎಲ್ಲ ಜನರೊಂದಿಗೂ ಎಲ್ಲ ಮನುಷ್ಯರೊಂದಿಗೂ ಸಮಾನವಾಗಿ ನೋಡುತ್ತಾ ಎಲ್ಲರ ಜೊತೆ ಸ್ನೇಹದಿಂದಿರುತ್ತಿದ್ದಳು. ಹಾಗಿರುವುದು ತಂದೆ ತಾಯಿಗಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ದಿನಗಳು ಹಾಗೆ ಕಳೆಯುತ್ತಿತ್ತು. ಚಂದ್ರಿಕಳ ಸ್ನೇಹಿತಳಾದ ರೋಜಳದು ಬಹಳ ಬಡ ಕುಟುಂಬ. ಅದು ಅವಳು ಹಾಕಿಕೊಂಡುವ ಬಟ್ಟೆಯನ್ನು ನೋಡಿದರೆ ಗೊತ್ತಾಗುತ್ತದೆ. ಚಂದ್ರಿಕಳ ತಾಯಿ ಶಾರದಾ ಆಕೆಯನ್ನು ನೋಡಿ, ಚಂದ್ರಿಕಾ, ಯಾರು ಈ ಹುಡುಗಿ? ನಮ್ಮ ಸ್ಟೇಟಸ್ನವರ ಹಾಗೆ ಕಾಣಿಸೋದಿಲ್ಲ. ಆಗ ಚಂದ್ರಿಕಾ ತನ್ನ ತಾಯಿಯ ಕಡೆಗೆ ಕೋಪದಿಂದ ನೋಡುತ್ತಾ, ಮನೆಗೆ ಬಂದವ್ರ ಮುಂದೆ ಹಾಗೆ ಮಾತಾಡ್ತಾರ ಅಮ್ಮ? ಅವಳು ನನ್ನ ಸ್ನೇಹಿತಳು. ಹೆಸರು ರೋಜಾ. ಬಹಳ ಚೆನ್ನಾಗಿ ಓದ್ಕೋತಾಳೆ. ನನಗೆ ಸಬ್ಜೆಕ್ಟ್ನಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಸಹಾಯ ಮಾಡ್ತಾಳೆ. ನಿನಗೆ ಅವಳು ಏನ್ ಮಾಡಿದ್ರು ಸರಿ, ಅವಳನ್ನ ನಮ್ಮ ಮನೆಗೆ ಕರೆಯೋದು ನನಗಿಷ್ಟ ಆಗೋದಿಲ್ಲ. ಮೊದಲು ಆ ಹುಡುಗಿಯನ್ನ ಹೊರಗೆ ಕಳಿಸು. ಆ ಹುಡುಗಿಯನ್ನು ನೋಡೋದಕ್ಕೆ ನನಗಿಷ್ಟವಾಗಲ್ಲ. ಆ ಮಾತು ಕೇಳುತ್ತಲೇ ರೋಜಾ ಬಹಳ ದುಃಖ ಪಡುತ್ತಾಳೆ. ಯಾಕೆ ನನಗಾಗಿ ನೀವಿಬ್ಬರು ಜಗಳ ಆಡ್ತೀರಾ? ನಾನು ಹೋಗ್ತೀನಿ. ಅದಕ್ಕೆ ಚಂದ್ರಿಕಾ ಏನಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಆದರೂ ರೋಜಾ ಮಾತ್ರ ಅಲ್ಲಿಂದ ಹೊರಟು ಹೋದಳು. ರೋಜಾ ಕಣ್ಣಿನಲ್ಲಿ ನೀರು ಕಂಡ ಚಂದ್ರಿಕಾ ಬಹಳ ದುಃಖ ಪಡುತ್ತಾ, ನೀನ್ ಮಾಡಿದ್ದು ನನಗೆ ಸ್ವಲ್ಪವೂ ಇಷ್ಟವಾಗ್ಲಿಲ್ಲ ಮಮ್ಮಿ. ಬಡವರು ಶ್ರೀಮಂತರು ಭೇದ ಏನಕ್ಕೆ? ಎಲ್ರೂ ಸಮಾನ ಅಂದ ನಮ್ಮ ಪುಸ್ತಕದಲ್ಲಿ ಓದ್ಕೊಳ್ತೀವಲ್ಲ ಎಂದು ತಾಯಿಯನ್ನು ನಿಂದಿಸಿದಳು. ಬಹಳ ದೊಡ್ಡ ದೊಡ್ಡ ಮಾತುಗಳು ಆಡ್ತಿದೀಯಾ? ಬಾಯಿ ಮುಚ್ಕೊಂಡು ಒಳಗಡೆ ಹೋಗು ಎಂದು ಬೈಯುತ್ತಾಳೆ. ದಿನಗಳು ಹಾಗೆ ಕಳೆದು ಹೋಗುತ್ತಿತ್ತು. ಒಂದು ದಿನ ಚಂದ್ರಿಕಾ ತನ್ನ ಫ್ರೆಂಡ್ ರೋಜಾ ಮನೆಗೆ ಹೋಗಬೇಕು ಎಂದು ಅಲ್ಲಿಗೆ ಹೋಗುತ್ತಾಳೆ. ರೋಜಾಳ ತಂದೆ ತಾಯಿ ಕೂಡ ಅವಳನ್ನು ನೋಡಿ ಬಹಳ ಆಶ್ಚರ್ಯ ಹೋಗುತ್ತಾರೆ. ರೋಜಾ ತನ್ನ ತಂದೆ ತಾಯಿಯರ ಹತ್ತಿರ ಅವಳ ಬಗ್ಗೆ ಹೇಳಿದ್ದರಿಂದ ಅವರಿಬ್ಬರೂ ಕೂಡ, ನೀನೇನಾ ಚಂದ್ರಿಕಾ ಅಂದ್ರೆ? ಹೌದು. ಅಮ್ಮ, ನಿಮ್ಮಂತ ದುಡ್ಡಿರುವವರು ನಮ್ಮ ಮನೆಗೆ ಬಂದ್ರೆ ನಿಮ್ ತಾಯಿ ಏನಂತಾರೋ ಏನೋ. ಅವರು ಏನಂತಾರೋ ಅನ್ನೋ ಸಂಗತಿ ಪಕ್ಕಕ್ಕಿಟ್ರೆ ನಾನು ಮನೆಗೆ ಬರೋದು ನಿಮಗೆ ಇಷ್ಟವಿಲ್ವಾ ಏನೋ ಹಾಗಂತೀರಾ? ಅಯ್ಯೋ ಹಾಗಲ್ಲಮ್ಮ. ಮತ್ತೆ ನಕ್ಕೆ ಹಾಗಂತೀರಾ?
ಅವಳಿಗೆ ಅವರು ಏನು ಉತ್ತರ ಹೇಳಬೇಕು ಎಂದು ಅರ್ಥವಾಗುವುದಿಲ್ಲ. ಚಂದ್ರಿಕಾ ರೋಜಾಳ ಜೊತೆ ಆಡಿಕೊಳ್ಳುತ್ತಿದ್ದಳು. ಮಧ್ಯಾಹ್ನ ಸಮಯ ಆಗುತ್ತದೆ. ಚಂದ್ರಿಕಾ ಹಸಿವೆಯಾಗಿದ್ದರಿಂದ ಅವರನ್ನು ಊಟ ಹಾಕು ಎಂದು ಕೇಳುತ್ತಾಳೆ. ಅವರು ಸ್ವಲ್ಪ ಸಂದೇಹಿಸುತ್ತಾರೆ. ಚಂದ್ರಿಕಾ ಪದೇ ಪದೇ ಕೇಳಿದ್ದರಿಂದ ಅವರು ಚಂದ್ರಿಕಳಿಗೆ ರೋಜಳಿಗೆ ಊಟ ಬಡಿಸುತ್ತಾರೆ. ರಾಗಿ ಮುದ್ದೆ, ಮೊಸರು, ಈರುಳ್ಳಿ ಹೀಗೆ ಅದನ್ನೆಲ್ಲ ನೋಡಿ ಬಹಳ ಆಶ್ಚರ್ಯದಿಂದ, ಏನಿದು? ರಾಗಿ ಮುದ್ದೆ ಅಮ್ಮ, ಬಹಳ ಚೆನ್ನಾಗಿರುತ್ತೆ. ಚಂದ್ರಿಕಾ ಬಹಳ ಆಸೆಯಿಂದ ಅದನ್ನು ತಿನ್ನುತ್ತಾಳೆ. ಚಂದ್ರಿಕಳಿಗೆ ಅದು ಬಹಳ ಚೆನ್ನಾಗಿ ಹಿಡಿಸಿತು. ಇಷ್ಟರಲ್ಲಿ ಚಂದ್ರಿಕಳ ತಂದೆ ತಾಯಿ ಅಲ್ಲಿಗೆ ಬರುತ್ತಾರೆ. ಚಂದ್ರಿಕಾ, ಇಲ್ಲಿಗೆ ಬಂದು ಇವ್ರು ತಿಂತಾ ಇರೋ ಊಟ ತಿನ್ನಕ್ಕೆ ನಿನಗೆ ಅಷ್ಟೊಂದು ಹುಚ್ಚು ಹಿಡ್ದಿದ್ಯಾ? ನಡೆ ಮನೆಗೆ ಎಂದು ಆಕೆಯನ್ನು ಬೈಯುತ್ತಾರೆ. ಅಮ್ಮ, ಮಗುವನ್ನ ಏನು ಅನ್ಬೇಡಿ, ಚಿಕ್ಕ ಮಗು ಅಲ್ಲ, ಅವಳಿಗೇನು ತಿಳಿಯೋದಿಲ್ಲ. ಅವಳಿಗೆ ತಿಳಿಯಲ್ಲ ಅಂದ್ರೆ ನಿಮಗೇನಾಗಿದೆ? ಮಗುಗೆ ಇಂತಹ ಊಟ ಕೊಡ್ತಾರ ಯಾರಾದ್ರೂ? ಅದಕ್ಕೆ ಅವರು ಏನು ಮಾತನಾಡದೇ ಇರುತ್ತಾರೆ. ಮಗಳನ್ನು ಕರೆದುಕೊಂಡು ಅವರು ಕೋಪದಿಂದ ಹೊರಟು ಹೋಗುತ್ತಾರೆ. ಇನ್ನು ಆ ದಿನ ಕೂಡ ಹಾಗೆ ಕಳೆದು ಹೋಗುತ್ತದೆ. ಚಂದ್ರಿಕಳನ್ನು ಬೇರೆ ಸ್ಕೂಲ್ಗೆ ಕಳಿಸುತ್ತಾರೆ. ಚಂದ್ರಿಕಾ ತನ್ನ ಸ್ನೇಹಿತರನ್ನು ಭೇಟಿಯಾಗುವುದು ಆಗುವುದೇ ಇಲ್ಲ. ಹಾಗೆ ದಿನಗಳು ಕಳೆಯುತ್ತಿತ್ತು. ದೀಪಾವಳಿ ಹಬ್ಬ ಬರುತ್ತದೆ. ಆ ದಿನ ಎಲ್ಲರೂ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಪಟಾಕಿಗಳನ್ನು ಹೊಡೆಯುತ್ತಾ ಸಂತೋಷದಿಂದ ಇರುತ್ತಾರೆ. ಸಾಯಂಕಾಲ ಸಮಯದಲ್ಲಿ ಪಟಾಕಿ ಹೊಡೆಯುತ್ತಾ ಸಂತೋಷ ಪಡುತ್ತಾರೆ. ಪಾಪ ರೋಜಾ ಮಾತ್ರ ಹೊಸ ಬಟ್ಟೆ ಇಲ್ಲದೆ ಒಂದು ಮೊಂಬತ್ತಿಯನ್ನು ಹಚ್ಚಿಕೊಂಡು ಕಾಗದಗಳನ್ನು ಸುಡುತ್ತಾ ಸಂತೋಷಿಸುತ್ತಾಳೆ. ಆಗಲೇ ಚಂದ್ರಿಕಳ ತಾಯಿ ಅಲ್ಲಿಗೆ ಬರುತ್ತಾಳೆ. ಮಗು ಹಾಗೆ ಪೇಪರ್ ಸುಡುವುದನ್ನು ನೋಡಿ ಸ್ವಲ್ಪ ಬಾಧೆ ಪಡುತ್ತಾಳೆ. ಮಗು, ಈ ದಿನದಿಂದ ನೀನು ಬಡತನದಲ್ಲಿ ಇರುವ ಅಗತ್ಯವಿಲ್ಲ. ನಿನಗೆ ಎಲ್ಲವೂ ನಾನು ಕೊಡ್ತೀನಿ. ನನ್ ಜೊತೆ ಬಾ, ಮನೆ ಹತ್ರ ನಿನ್ನ ಸ್ನೇಹಿತೆ ಕಾಯ್ತಾ ಇದ್ದಾಳೆ. ಆ ಮಾತು ಕೇಳಿದ ತಾಯಿ ತಂದೆ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ. ಏನಕ್ಕಮ್ಮ ಹಾಗೆ ಆಶ್ಚರ್ಯ ಹೋಗ್ತಿದ್ದೀರಾ? ಹೌದು, ನಾನು ಬದಲಾಗಿ ಹೋಗಿದ್ದೇನೆ. ಏಕೆಂದ್ರೆ 2 ದಿನದಿಂದ ನನ್ನ ಮಗಳು ಚಂದ್ರಿಕಾ ತನ್ನ ಸ್ನೇಹಿತೆ ರೋಜಾಳಿಗಾಗಿ ಏನೂ ತಿನ್ನದೆ ಹಠ ಮಾಡ್ತಾ ಇದ್ದಾಳೆ. ಅವಳು ಊಟ ಮಾಡಿಲ್ಲದೆ ಇದ್ದುದರಿಂದ ನಾನು ಮನೆಯಲ್ಲಿಯೇ ಇದ್ದು ಬಿಟ್ಟೆ. ನನ್ನ ಗಂಡನಿಗೆ 3 ದಿನದ ಹಿಂದೆ ಆಕ್ಸಿಡೆಂಟ್ ಆಗಿತ್ತಂತೆ. ನಮಗೆ ಯಾರಿಗೂ ಗೊತ್ತಿಲ್ಲ. ಆಗ ಅಲ್ಲಿ ಯಾರೂ ಇಲ್ಲವಂತೆ. ಒಬ್ಬ ಭಿಕ್ಷುಕಿ ನನ್ನ ಗಂಡನನ್ನು ಹಾಸ್ಪಿಟಲ್ಗೆ ಸೇರಿಸಿ ರಕ್ತ ಕೂಡ ಕೊಟ್ಟಳಂತೆ. ಇದೆಲ್ಲ ಕೇಳಿದ ನಂತರ ನನಗೆ ಆಶ್ಚರ್ಯ ಆಯಿತು. ಡಾಕ್ಟರಿಂದ ಈ ವಿಷಯ ತಿಳಿದು ನಾನು ಬಹಳ ನಾಚಿಕೆ ಪಟ್ಟೆ. ಮನುಷ್ಯನಿಗೆ ಬೇಕಾಗಿದ್ದು ಬರೀ ದುಡ್ಡಲ್ಲ, ಒಳ್ಳೆಯ ಮನಸ್ತತ್ವ ಅಂತ. ನನ್ನ ಗಂಡನಿಗೆ ಈಗ ಎಲ್ಲ ಕಡಿಮೆಯಾಗಿ ಈ ದಿನವೇ ನಾವು ಮನೆಗೆ ಬಂದೆವು. ನನ್ನ ಕೆಲಸದವಳು ಮಗಳು ಏನೂ ತಿಂದಿಲ್ಲ, ಪದೇ ಪದೇ ರೋಜಾ ಎಂದು ಕನವರಿಸುತ್ತಾ ಇದ್ದಾಳೆ ಎಂದು ಹೇಳಿದಳು. ಅದಕ್ಕೆ ಇಲ್ಲಿಗೆ ಬಂದೆ ಎಂದು ನಡೆದ ವಿಷಯ ಹೇಳಿ ಅವರೆಲ್ಲರನ್ನೂ ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾಳೆ. ರೋಜಾ, ಚಂದ್ರಿಕಾ ಒಬ್ಬರನ್ನೊಬ್ಬರು ನೋಡಿ ಅಪ್ಪಿಕೊಂಡು ಕಣ್ಣೀರು ಹಾಕುತ್ತಾರೆ. ಅವರನ್ನು ನೋಡಿದ ತಂದೆ ತಾಯಿಗಳು ಕೂಡ ದುಃಖ ಪಡುತ್ತಾರೆ. ಅವರ ಮಧ್ಯೆ ಇದ್ದ ಒಳ್ಳೆ ಸ್ನೇಹವನ್ನು ಒಡೆದು ಹಾಕಿದ್ದಕ್ಕೆ ಚಂದ್ರಿಕಾ ತಂದೆ ತಾಯಿಯರು ದುಃಖ ಪಡುತ್ತಾರೆ. ರೋಜಾ ತಂದೆ ತಾಯಿಗಳಿಗೆ ಚಂದ್ರಿಕಾ ತಂದೆ ತಾಯಿಯರು ಹೊಸ ಬಟ್ಟೆ ಕೊಡುತ್ತಾರೆ. ಅದನ್ನು ಹಾಕಿಕೊಂಡು ದೀಪಾವಳಿ ಹಬ್ಬ ಅಲ್ಲಿಯೇ ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಾರೆ. ಇನ್ನು ಆ ದಿನದಿಂದ ದುಡ್ಡಿರುವ ಚಂದ್ರಿಕಳ ಕುಟುಂಬ ಅವರಿಗೆ ಎಷ್ಟೋ ಸಹಾಯ ಮಾಡುತ್ತಾ ಅವರ ಅಗತ್ಯಗಳನ್ನು ಪೂರೈಸುತ್ತಾ ಇದ್ದರು. ಕೆಲವು ದಿನಕ್ಕೆ ರೋಜಾ ತಂದೆ ಒಂದು ವ್ಯಾಪಾರ ಇಟ್ಟುಕೊಂಡು ಅದರಲ್ಲಿ ಲಾಭ ಬಂದು ಅವರು ಕೂಡ ಧನವಂತರಾಗುತ್ತಾರೆ. ಇದೆಲ್ಲ ಚಂದ್ರಿಕಳ ಕುಟುಂಬದ ಸಹಕಾರದಿಂದಲೇ ನಡೆಯುತ್ತಿದೆ ಎಂದು ಆ ಕುಟುಂಬಕ್ಕೆ ಕೃತಜ್ಞತೆಗಳನ್ನು ಹೇಳುತ್ತಾರೆ.